ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮನೆ ದೇವರು ಕುಮಾರಲಿಂಗೇಶ್ವರ ಸ್ವಾಮಿ. ಮಲೆನಾಡಿನಲ್ಲಿ ಸಂಕ್ರಾಂತಿ ದಿನ ಸ್ವಾಮಿಯ ದರ್ಶನ ಮಾಡೋದು ಪ್ರತೀತಿ. ಸುಮಾರು 800 ವರ್ಷಗಳ ಹಿಂದೆ ರೈತರು ಉಳುಮೆ ಮಾಡುವಾಗ ಶಿವಲಿಂಗ ತಂಬಾಯಿಲು ಎಂಬ ಸ್ಥಳದಲ್ಲಿ ಪತ್ತೆಯಾಗಿತ್ತು. ಹಾಗೂ ಇದನ್ನ ಕೊಂಗಳಿ ಎಂಬ ಜಾಗದಲ್ಲಿ ಕಲ್ಲಿನ ಮೇಲ್ಚಾವಣಿಯುಳ್ಳ ದೇವಸ್ಥಾನ ಸ್ಥಾಪಿಸಿ ಪ್ರತಿಷ್ಠಾಪಿಸಲಾಗಿದೆ. ಕೆಲವರು ಪಾಂಡವರು ವನವಾಸಕ್ಕೆ ಬಂದ ಸಮಯದಲ್ಲಿ ಶಿವನ ಆರಾಧನೆಗೆ ಎಂದು ದೇವಸ್ಥಾನ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ. ಸಂಕ್ರಾಂತಿ ಹಬ್ಬದ ದಿನ ಮತ್ತೆ ಮರುದಿನ ಸಹ ಇಲ್ಲಿ ಜಾತ್ರಾ ಮಹೋತ್ಸವನ ಮಾಡ್ತಾರೆ. ಆಗ ಎಲ್ಲರೂ ಮನೆ ದೇವರಿಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಕುಮಾರಲಿಂಗೇಶ್ವರ ಸ್ವಾಮಿಯ ತಾಯಿ ಬಾಣಂತಮ್ಮ, ಇವರಿಗೆ 7 ಜನ ಮಕ್ಕಳು. ಕೊಂಗಳ್ಳಿಯಲ್ಲೊಬ್ರು, ಹೆತ್ತೂರಲ್ಲೊಬ್ರು, ಕಿತ್ತೂರಲ್ಲೊಬ್ರು, ಶಾಂತಳ್ಳಿಯಲ್ಲೊಬ್ರು, ಹುಲ್ಕೋಡಲ್ಲೊಬ್ರು, ಬೆಂಗಳೂರಲ್ಲೊಬ್ರು, ದೊಡ್ಡಕುಂದೂರಲ್ಲೊಬ್ರು ನೆಲೆಸಿರ್ತಾರೆ. ಹಾಗೆ ಸಂಕ್ರಾಂತಿ ದಿನ ಮತ್ತೆ ಸಂಕ್ರಾಂತಿ ಮರುದಿನ ಹೀಗೆ ಈ 7 ಕಡೆ ಸಹ ಜಾತ್ರಾ ಮಹೋತ್ಸವನ ವಿಜೃಂಭಣೆಯಿಂದ ಮಾಡ್ತಾರೆ. ಬಾಣಂತಮ್ಮ ಅವರ ಗಂಡ ಸಹ ಕೆರಳಿ ಎಂಬ ಸ್ಥಳದಲ್ಲಿ ನೆಲೆಸಿರ್ತಾರೆ. ಇಲ್ಲೂ ಸಹ ಸಂಕ್ರಾಂತಿ ಸಮಯದಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ನಿಮಗೆ ಈ ದೇವ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.